ಹಾಗೆ ಈ ಕಡೆ ನೋಡಿ. ಹಾಗೆ ಮುಂದೆ ನೋಡಿ ಸರ್. ಪೇಪರ್ ಐತಲ್ಲ, ಪೇಪರ್ ಸ್ವಲ್ಪ ಕಡೆ ಇದು ಮಾಡಿ ಅದನ್ನ. ಸರ್, ಚುನಾವಣೆ ಅಧ್ಯಕ್ಷರು ಚುನಾಯಿತ ಇವತ್ತು ಚುನಾವಣೆ ಮಾಡಿದ್ದೀವಿ. ತೆರವುಗೊಂಡಿದ್ದಂಥ ಅಧ್ಯಕ್ಷರ ಸ್ಥಾನವನ್ನು ಮತ್ತೆ ಪುನಃ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸರ್ ನಮ್ಮ ಜಯಮ್ಮ ಅವರು. ಮೊನ್ನೆ ಇತಿಹಾಸ ಉಳ್ಳುವಂಥ ರಾಜಧಾನಿ ಆಗಿದ್ದಂಥ ಇತಿಹಾಸ ಉಳ್ಳುವಂಥ ಇತಿಹಾಸ ಪುಟಕಕ್ಕೆ ಜಯಮ್ಮ ಅವರು ಮತ್ತೆ ಜಯಗೊಳಿಸ್ಕೊಂಡಿದ್ದಾರೆ. ಯಾರಿಂದ ತೆರವಾಗಿತ್ತು ಏನು ಸರ್? ಇದು ಜಯಮ್ಮ ಅವರಿಂದನೇ ತೆರವುಗೊಂಡಿತ್ತು. ತಿರ್ಗಾ ಮತ್ತೆ ಅವರಿಂದನೇ ಆಯ್ಕೆ ಆಗಿದೆ, ಮತ್ತೆ ಆಯ್ಕೆ ಆಗಿದ್ದಾರೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊನ್ನೆ ಗ್ರಾಮ ಪಂಚಾಯತಿಲಿ ಹಲವಾರು ಅಭಿವೃದ್ಧಿ ಕಾಣಬೇಕು, ಇಲ್ಲಿ ನೋಡಿದ್ರೆ ನೇತೃತ್ವದಲ್ಲಿ ಮುಂದೆ ಏನು ನಡಿಬೇಕೋ, ಅಭಿವೃದ್ಧಿ ಏನು ನಡಿಬೇಕೋ ಅದು ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಯಾವ ಬೆಂಬಲಿತ ಅಧ್ಯಕ್ಷರು ಸರ್? ಸರ್ವಪಕ್ಷ ಸರ್ ಇದು. ಎಲ್ಲರೂ ಇಲ್ಲಿ ನಮ್ಮದು ಪಂಚಾಯತಿ ಯಾವುದೇ ಪಕ್ಷ ಇಲ್ಲ, ಪಕ್ಷ ಭೇದ ಏನಿಲ್ಲ. ಮೊದಲಿಂದ ನಮ್ಮದು ಪಂಚಾಯತಿ ಜೇನುಗೂಡು ಥರ ಇದ್ದೀವಿ, ಮತ್ತು ಜೇನುಗೂಡು ಒಂದಾಗಿದ್ದೀವಿ ಸರ್. ರಾಜೀನಾಮೆ ಆಯಿತು, ಇಲ್ಲ ಇದರಲ್ಲಿ ಏನು ಗೊಂದಲ ಇರಲಿಲ್ಲ. ಅನಾರೋಗ್ಯ ಕಾರಣ ಅವರೇನೋ ಕೊಟ್ಟಿದ್ರು, ಮತ್ತೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಂಡು ಅವರು ಹುಷಾರಾಗಿದ್ದಾರೆ, ಮತ್ತು ತೆರವುಗೊಂಡಿರೋಂಥ ಅಧ್ಯಕ್ಷ ಸ್ಥಾನವನ್ನು ಮರು ತುಂಬಿದ್ದಾರೆ ಸರ್. ಎಲೆಕ್ಷನ್ ಆಗಿ 4 ವರ್ಷ ಆಯಿತು. ಅವತ್ತಿಂದ ನಾವು ಸ್ವಲ್ಪ ಯಾವುದೇ ಪಕ್ಷ ಇಲ್ದಲೆ ಏನು ಇಲ್ದಂಗೆ ನಾವು ಅವತ್ತಿಂದನೂ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಜಯಮ್ಮ ಅವರು ತೆರವುಗೊಂಡಿದ್ದರು, ಅನಾರೋಗ್ಯ ಅದೇ ನಮ್ಮ ಬೈರೇಶ್ ಉಪಾಧ್ಯಕ್ಷ ಹೇಳ್ದಂಗೆ. ತಿರ್ಗಾ ಫಿಟ್ನೆಸ್ಸು ಮಾಡಿಸ್ಕೊಂಡ್ರು, ನಾವೇ ಆತೀವಿ ಅಂತ ಹೇಳಿದ್ರು. ತಿರ್ಗಾ ನಾವು ಎಲ್ಲ ಸರ್ವ ಸದಸ್ಯರು 15 ಜನನೂ ಒಗ್ಗೂಡಿ ಇವ್ರನ್ನೇ ಆಯ್ಕೆ ಮಾಡಿದ್ದೀವಿ. ಏನೇ ಅಭಿವೃದ್ಧಿನೂ ಅಧ್ಯಕ್ಷರ ಮುಖಾಂತರ ಮಾಡಿ ಏನು ಅಭಿವೃದ್ಧಿ ಮಾಡ್ತೀವಿ. ಒಳ್ಳೆ ಹೆಸರು ತತ್ತಿ ಪಂಚಾಯತಿಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಮೂರ್ತಿ, ಮುದ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು.